ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮೋದಿ ವರ್ಸಸ್ ಖರ್ಗೆ ಇಬ್ಬರ ಪ್ರೊಫೈಲ್ ಹೇಗಿದೆ? ಖರ್ಗೆ ಆಸ್ತಿ ಎಷ್ಟು, ಮೋದಿ ಆಸ್ತಿ ಎಷ್ಟು, ಯಾರ ವಿರುದ್ಧ ಅತಿ ಹೆಚ್ಚು ಕ್ರಿಮಿನಲ್ ಕೇಸ್ ಇದೆ? ಸ್ನೇಹಿತರೆ, ಲೋಕಸಭಾ ಚುನಾವಣೆಗೆ ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಬೇಕು ಅಂತ INDIA ಕೂಟದಲ್ಲಿ ಕೆಲವರು ಪ್ರಸ್ತಾಪ ಮಾಡ್ತಿದ್ದ ಹಾಗೆ ದೇಶದಲ್ಲಿ ಮೋದಿ ವರ್ಸಸ್ ಖರ್ಗೆ ಟ್ರೆಂಡ್ ಶುರುವಾಗಿದೆ. ಇಬ್ಬರ ರಾಜಕೀಯ ಅನುಭವ, ಇಬ್ಬರ ಹಿನ್ನೆಲೆ, ಹೀಗೆ ಇಬ್ಬರ ಪ್ರೊಫೈಲ್ ಕಂಪ್ಯಾರಿಸನ್ ಶುರುವಾಗಿದೆ. ಯಾಕಂದರೆ ಒಂದು ವೇಳೆ INDIA ಕೂಟ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಫೈನಲ್ ಆಗಿ ಡಿಕ್ಲೇರ್ ಮಾಡಿಬಿಟ್ರು ಅಂದರೆ ಆಗ ಕಣದಲ್ಲಿ ಇಬ್ಬರೇ ಇರ್ತಾರೆ ಪ್ರಧಾನಿ ಹುದ್ದೆಗೆ ಫೈಟ್ನಲ್ಲಿ. ಮುಖ್ಯವಾಗಿ ಅದು PM ಮೋದಿ, ಈಗ PM ಆಗಿರೋ ನರೇಂದ್ರ ಮೋದಿ, ಮತ್ತು ಪ್ರಧಾನಿ ಅಭ್ಯರ್ಥಿಯಾಗಿ ಬರೋ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರೇ ಇರ್ತಾರೆ. ಹಾಗಾಗಿ ನೇರ ಕಂಪ್ಯಾರಿಸನ್ ಶುರುವಾಗುತ್ತೆ ಇಬ್ಬರ ಮಧ್ಯೆ. ಸೊ ಕ್ವಿಕ್ ಆಗಿ PM ಮೋದಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರೊಫೈಲ್ ಅನ್ನ ನೋಡ್ತಾ ಹೋಗೋಣ. ಖರ್ಗೆ ಆಸ್ತಿ ವರ್ಸಸ್ ಮೋದಿ ಸಂಪತ್ತು, ಯಾರಿಗೆ ಹೆಚ್ಚು ಆದಾಯ? ಸ್ನೇಹಿತರೆ, 2019 ಚುನಾವಣೆಯ ಅಫಿಡವಿಟ್ನಲ್ಲಿ ಸಲ್ಲಿಸಿರುವ ಮಾಹಿತಿ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಆಸ್ತಿ 20,12,46,422 ರೂಪಾಯಿ ಇದೆ. ಹೊಣೆಗಾರಿಕೆ ಅಂದರೆ ಸಾಲ 23 ಲಕ್ಷ ರೂಪಾಯಿ ಚಿಲ್ಲರೆ ಇದೆ. 2018-19 ಸಾಲಿನಲ್ಲಿ ಖರ್ಗೆ ವಾರ್ಷಿಕ ಆದಾಯ 27,84,530 ರೂಪಾಯಿ ತೋರಿಸ್ಕೊಂಡಿದ್ದಾರೆ. ಇದೇ ಅವಧಿಯಲ್ಲಿ 2018-19 ಅವಧಿಯಲ್ಲಿ ಖರ್ಗೆ ಅವರ ಪತ್ನಿ ರಾಧಾಬಾಯಿ ಖರ್ಗೆ ಅವರ ಆದಾಯ 55,20,980 ರೂಪಾಯಿ ತೋರಿಸ್ಕೊಂಡಿದ್ದಾರೆ. ಇನ್ನು ದೇಶದಲ್ಲಿ ಪ್ರಸ್ತುತ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರ ಆಸ್ತಿ ಬಗ್ಗೆ ನೋಡೋದಾದರೆ 2019 ಅವರ ಅಫಿಡವಿಟ್ನಲ್ಲಿ ಘೋಷಿಸಿರುವ ಆಸ್ತಿ ಪ್ರಕಾರ ಮೋದಿ ಅವರ ಬಳಿ 2,51,36,119 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 2.5 ಕೋಟಿ. ಇನ್ನು ಖರ್ಗೆ ಅವರ ಆದಾಯದ ಮೂಲ ಯಾವುದು ಅಂತ ನೋಡಿದ್ರೆ ಸಂಬಳ, ಹೌಸ್ ಪ್ರಾಪರ್ಟಿ, ಫಿಕ್ಸೆಡ್ ಡೆಪಾಸಿಟ್ನಿಂದ ಬರೋ ಬಡ್ಡಿ ಹಣದಿಂದ ಆದಾಯ ಪಡಿತಾರೆ. ಜೊತೆಗೆ ಅಗ್ರಿಕಲ್ಚರ್ ಇನ್ಕಮ್ ಕೂಡ ತೋರಿಸ್ಕೊಂಡಿದ್ದಾರೆ. ಇನ್ನು ಮೋದಿ ಆದಾಯದ ಮೂಲ ನೋಡೋದಾದ್ರೆ ಸರ್ಕಾರದಿಂದ ಬರೋ ಸಂಬಳ ಹಾಗೂ ಆ ದುಡ್ಡಿಗೆ ಬ್ಯಾಂಕ್ನಿಂದ ಬರೋ ಬಡ್ಡಿ, ಇಷ್ಟೇ ನನಗಿರೋ ಆದಾಯದ ಮೂಲ ಅಂತ ಮೋದಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಯಾರ ಕೈಯಲ್ಲಿ ಎಷ್ಟು ದುಡ್ಡು ಅಂದರೆ ಕೈಯಲ್ಲಿರೋ ಕ್ಯಾಶ್, ಗರಿ ನೋಟುಗಳು ಅಥವಾ ಮುದುಡೋಗಿರೋ ನೋಟುಗಳು, ಈ ಕ್ಯಾಶ್ ಎಷ್ಟಿದೆ ಯಾರ ಕೈಯಲ್ಲಿ ಅಂತ ನೋಡಿದ್ರೆ ನರೇಂದ್ರ ಮೋದಿ ಅವರ ಬಳಿ 38,750 ರೂಪಾಯಿ ಕ್ಯಾಶ್ ಇತ್ತು ಅಂತ 2019 ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಖರ್ಗೆ ಅವರು ನನ್ನ ಹತ್ರ 3 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅವರ ಪತ್ನಿ ಬಳಿ 2.5 ಲಕ್ಷ ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಉಭಯ ನಾಯಕರು ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ ಖರ್ಗೆ ಅವರು ಸುಮಾರು 15 ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಅವರ ಪತ್ನಿ 5 ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಅವರ ಕುಟುಂಬದ ಇನ್ನೊಬ್ಬರು ಸದಸ್ಯರು ಒಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟಿದ್ದು ಈ 3 ಜನರು ಸೇರಿ 2,91,05,727 ಕೋಟಿ ರೂಪಾಯಿ ಡೆಪಾಸಿಟ್ ಇಟ್ಟಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರ ಡೆಪಾಸಿಟ್ ನೋಡೋದಾದ್ರೆ ಮೋದಿ ಅವರು 2 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ದಾರೆ. ಗಾಂಧಿನಗರದಲ್ಲಿರೋ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ 4,143 ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದರದ್ದು ಲಾಗಿನ್ ID ಪಾಸ್ವರ್ಡ್ ಎಲ್ಲ ಕಳೆದೋಗಿದೆ ಅಂತ ಕಾಣುತ್ತೆ. ಯಾವತ್ತೂ ಹಾಕಿರೋ ದುಡ್ಡು ಅಷ್ಟಕ್ಕೆ ಉಳ್ಕೊಂಡಿದೆಯೇನೋ ಗೊತ್ತಿಲ್ಲ. 4,143 ರೂಪಾಯಿ. ಇನ್ನು SBI ಅಕೌಂಟ್ನಲ್ಲಿ 1,27,81,574 ರೂಪಾಯಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಯಾರ ಬಳಿ ಹೆಚ್ಚು ಭೂಮಿ? ಇನ್ನು ಇಬ್ರು ನಾಯಕರ ಸ್ಥಿರಾಸ್ತಿ ವಿಚಾರಕ್ಕೆ ಬಂದ್ರೆ ಕೃಷಿ ಭೂಮಿ ತಗೊಂಡ್ರೆ ಮೋದಿ ಬಳಿ ಅಫಿಡವಿಟ್ ಪ್ರಕಾರ ಯಾವುದೇ ಕೃಷಿ ಭೂಮಿ ಇಲ್ಲ. ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಯಾವುದು ಕೂಡ ಇಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ಮೋದಿ ಅವರ ಹೆಸರಲ್ಲಿಲ್ಲ. ಅವ್ರದ್ದು ಅಂತ ಒಂದು ಮನೆ ಇದೆ, ಅದು ಸದ್ಯ 1 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಈ ಮನೆ ಗುಜರಾತ್ನ ಗಾಂಧಿನಗರದಲ್ಲಿದೆ. ಸುಮಾರು 14,125.80 ಸ್ಕ್ವೇರ್ ಫೀಟ್ ವಿಸ್ತೀರ್ಣ ಹೊಂದಿದೆ. 2002ರಲ್ಲಿ ಅಂದರೆ ಮೋದಿ ಗುಜರಾತ್ನ CM ಆಗಿದ್ದಾಗ ಈ ಮನೆಯನ್ನು ಪರ್ಚೇಸ್ ಮಾಡಿದ್ರು.
21 ವರ್ಷಗಳ ಹಿಂದೆ 1,30,000 ರೂಪಾಯಿಗೆ ಇದನ್ನ ಪರ್ಚೇಸ್ ಮಾಡಿದ್ರಂತೆ. ಈಗ ಅದು 1 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಏನೋ ಖರ್ಗೆ ಅವರ ಸ್ಥಿರಾಸ್ತಿ ಬಗ್ಗೆ ನೋಡೋದಾದ್ರೆ, ಖರ್ಗೆ ಅವರ ಹೆಸರಲ್ಲಿ ಯಾವುದೇ ಅಗ್ರಿಕಲ್ಚರಲ್ ಲ್ಯಾಂಡ್ ಇಲ್ಲ. ಆದ್ರೆ ಅವರ ಪತ್ನಿ ಹಾಗೂ ಅವರ ಕುಟುಂಬದ ಸದಸ್ಯರ ಬಳಿ ಲ್ಯಾಂಡ್ ಇದೆ. ಚಿತ್ತಾಪುರ ತಾಲೂಕಿನ ಗುಂಡುಗುರ್ತಿ ಹಳ್ಳಿಯಲ್ಲಿ ಒಂದ್ ಕಡೆ 6.25 ಎಕರೆ ಭೂಮಿ, ಮತ್ತೊಂದ್ ಕಡೆ 15.25 ಎಕರೆ ಭೂಮಿಯನ್ನ ಹೊಂದಿದ್ದಾರೆ ಇವರ ಹೆಂಡತಿ ಹೆಸರಲ್ಲಿ. ಇನ್ನು ಅವರ ಕುಟುಂಬದ ಸದಸ್ಯರ ಬಳಿ ಕೂಡ ಕೃಷಿ ಭೂಮಿ ಇದೆ. ಎಲ್ಲ ಒಟ್ಟು 1,47,75,000 ರೂಪಾಯಿ ಹೆಚ್ಚು ಕಮ್ಮಿ ಬೆಲೆ ಬಾಳೋ ಕೃಷಿ ಭೂಮಿ ಖರ್ಗೆ ಅವರ ಬಳಿ ಇದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಲ್ಲಿ ಸುಮಾರು 1 ಎಕರೆಯಷ್ಟು ನಾನ್ ಅಗ್ರಿಕಲ್ಚರಲ್ ಭೂಮಿ ಇದೆ. ಇದು 48,38,350 ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ಅವರ ಪತ್ನಿಯ ಹೆಸರಲ್ಲಿ 4.9 ಎಕರೆ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ. ಇದು 1,97,56,596 ರೂಪಾಯಿ ಬೆಲೆ ಬಾಳುತ್ತೆ. ಎಲ್ಲ ಭೂಮಿಯ ಮೌಲ್ಯ ಟೋಟಲ್ 2,45,94,946 ರೂಪಾಯಿ. ಇದು ಅವ್ರು ಕೊಟ್ಟಿರೋ ವ್ಯಾಲ್ಯೂಯೇಷನ್. ಇಷ್ಟೆಲ್ಲ ಆಸ್ತಿಗೆ 2.5 ಕೋಟಿ ರೂಪಾಯಿ ಲ್ಯಾಂಡಿಗೆ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಅವ್ರು ಹೇಳಿರೋದು, ಅವ್ರು ಕೊಟ್ಟಿರೋ ವ್ಯಾಲ್ಯೂಯೇಷನ್. ಇನ್ನು ಖರ್ಗೆ ಅವರ ಹೆಸರಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಬಿಲ್ಡಿಂಗ್ ಇಲ್ಲ ಅಂತೆ, ಆದ್ರೆ ಅವರ ಪತ್ನಿಯ ಹೆಸರಲ್ಲಿದೆ. ಅದು 2,96,82,000 ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ಮೋದಿ ಯಾವುದೇ ಇನ್ಕಮ್ ಟ್ಯಾಕ್ಸ್ ಬಾಕಿ ಉಳಿಸ್ಕೊಂಡಿಲ್ಲ. ಖರ್ಗೆ ಅವರು ಕೂಡ ಯಾವುದೇ ಇನ್ಕಮ್ ಟ್ಯಾಕ್ಸ್ ಬಾಕಿ ಉಳಿಸ್ಕೊಂಡಿಲ್ಲ. ಚಿನ್ನ ಎಷ್ಟಿದೆ ಅಂತ ನೋಡಿದ್ರೆ, ಖರ್ಗೆ ಅವರ ಬಳಿ 255 ಗ್ರಾಮ್ ಚಿನ್ನ ಇದೆ, 1/4 ಕೆಜಿಗಿಂತ ಚೂರು ಜಾಸ್ತಿ. 6 ಕೆಜಿಯಷ್ಟು ಬೆಳ್ಳಿ ಇದೆ. ಖರ್ಗೆ ಅವರ ಪತ್ನಿ ಬಳಿ 805 ಗ್ರಾಮ್ ಚಿನ್ನ ಇದೆ, ಹತ್ತತ್ರ 1 ಕೆಜಿ, 805 ಗ್ರಾಮ್ ಅವರ ಪೋಷಕರಿಂದ ಬಂದಿದ್ದಂತೆ. ಹಾಗೆ ಇನ್ನೊಂದು 400 ಗ್ರಾಮ್ ಚಿನ್ನ ಇದೆ, ಅದು ಮಕ್ಕಳ ಮದುವೆ ಟೈಮ್ನಲ್ಲಿ ಬಂದಿತ್ತು ಅಂತ ಹೇಳಿದ್ದಾರೆ. ಏನು ಖರ್ಗೆ ಅವರ ಪತ್ನಿ ಬಳಿ ಸುಮಾರು 11 ಕೆಜಿ ಬೆಳ್ಳಿ ಇದೆ. ಇಬ್ಬರದ್ದು ಸೇರಿ ಟೋಟಲ್ 52,68,000 ರೂಪಾಯಿ ಬೆಲೆ ಬಾಳೋ ಈ ಒಡವೆಗಳೆಲ್ಲ ಇದೆ. ಇನ್ನು ಮೋದಿ ಅವರ ವಿಚಾರಕ್ಕೆ ಬಂದರೆ, ಮೋದಿ ಅವರ ಬಳಿ 4 ಗೋಲ್ಡ್ ರಿಂಗ್ ಇದೆ. ಅದು ಟೋಟಲ್ 45 ಗ್ರಾಮ್ ತೂಗುತ್ತಂತೆ. 1,28,273 ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ವೆಹಿಕಲ್ಗಳ ವಿಚಾರಕ್ಕೆ ಬಂದರೆ, ಮೋದಿ ಬಳಿ ಯಾವುದೇ ವಾಹನಗಳಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸ್ವಂತದ್ದು. ಖರ್ಗೆ ಅವರ ಹೆಸರಲ್ಲಿ ಅಥವಾ ಅವರ ಪತ್ನಿಯವರ ಹೆಸರಲ್ಲೂ ಕೂಡ ಸ್ವಂತ ನಮ್ಮ ಹೆಸರಲ್ಲಿರೋ ವಾಹನಗಳು ಯಾವುದೂ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾರ ಹತ್ರ ಹೆಚ್ಚು ಸಾಲ? ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ 10 ಲಕ್ಷ ರೂಪಾಯಿ ಸಾಲ ಇದೆ. ಅವರ ಪತ್ನಿ ಹೆಸರಲ್ಲಿ 13 ಲಕ್ಷ ಸಾಲ ಇದೆ. ಒಟ್ಟಾರೆಯಾಗಿ 23,75,000 ರೂಪಾಯಿ ಸಾಲ ಇದೆ. ಇನ್ನು ನರೇಂದ್ರ ಮೋದಿ ಅವರಿಗೆ ಯಾವುದೇ ಸಾಲ ಅಥವಾ ಲಯಬಿಲಿಟೀಸ್ ಇಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಯಾರ ಮೇಲೆ ಹೆಚ್ಚು ಕ್ರಿಮಿನಲ್ ಕೇಸ್? ನರೇಂದ್ರ ಮೋದಿ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ಹಾಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಕೂಡ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ಕೆಲವು ಆರೋಪಗಳು ಬಂದರೂ ಕೂಡ ಅವುಗಳು ಚುನಾವಣೆಗೆ ಅಫೆಕ್ಟ್ ಮಾಡಿಲ್ಲ. ಜೊತೆಗೆ ಕೋರ್ಟ್ ಅವ್ರನ್ನ ಅಪರಾಧಿ ಅಂತ ಹೇಳೂ ಕೂಡ ಇಲ್ಲ. ಶಿಕ್ಷಣ: ಮಲ್ಲಿಕಾರ್ಜುನ ಖರ್ಗೆ ಅವರು BA LLB ಮಾಡಿದ್ದಾರೆ. 1964-65ನೇ ಸಾಲಿನಲ್ಲಿ ಡಿಗ್ರಿ ಮಾಡಿ 67ರಲ್ಲಿ ಇವಾಗಿನ ಕಲಬುರಗಿಯ SSL ಕಾಲೇಜಲ್ಲಿ LLB ಮಾಡಿದ್ದಾರೆ, ಲಾ. ಇನ್ನು ಮೋದಿ ಅವರ ವಿಚಾರಕ್ಕೆ ಬಂದರೆ, 1967ರಲ್ಲಿ ಗುಜರಾತ್ನ SSC ಪರೀಕ್ಷೆ ಬರೆದಿದ್ದಾರೆ. 1978ರಲ್ಲಿ ದಿಲ್ಲಿ ಯೂನಿವರ್ಸಿಟಿಯಲ್ಲಿ BA ಪದವಿಯನ್ನು ಪಡೆದಿದ್ದಾರೆ. 1983ರಲ್ಲಿ ಅಹಮದಾಬಾದ್ನ ಗುಜರಾತ್ ಯೂನಿವರ್ಸಿಟಿಯಿಂದ MA ಪದವಿಯನ್ನು ಪಡೆದಿದ್ದೀನಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇವರ ಡಿಗ್ರಿಗೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಾರ್ಟಿಯವರು ಕೇಜ್ರಿವಾಲ್ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನೆಲ್ಲ ಮಾಡಿ ಅದು ಸುಳ್ಳು ಹಾಗೆ ಅಂತ ಟೀಕೆ ಮಾಡಿದ್ರು. ಬಟ್ ಅದು ಸುಳ್ಳು ಅಂತ ಸಾಬೀತು ಮಾಡೋಕ್ಕೆ ಆಗಿಲ್ಲ. ಸದ್ಯದ ಮಟ್ಟಿಗೆ ಅವರ ಅಫಿಷಿಯಲ್ ಕ್ವಾಲಿಫಿಕೇಶನ್ MA ಅಹಮದಾಬಾದ್ ಯೂನಿವರ್ಸಿಟಿಯಿಂದ. ರಾಜಕೀಯ ಅನುಭವ: ಮೊದಲಿಗೆ ಪ್ರಧಾನಿ ಮೋದಿ ಅವರ ಬಗ್ಗೆ ನೋಡೋದಾದರೆ, ಪ್ರಧಾನಿ ಮೋದಿ ಅವರಿಗೆ ಈಗ 73 ವರ್ಷ ವಯಸ್ಸು. ಸೆಪ್ಟೆಂಬರ್ 17, 1950ರಲ್ಲಿ ಗುಜರಾತ್ನ ವಡೋದರಾದಲ್ಲಿ ಹುಟ್ಟಿದ್ರು. ಪತ್ನಿ ಹೆಸರು ಜಶೋದಾಬೆನ್ ಮೋದಿ ಅಂತ. 2019ರ ಅಫಿಡವಿಟ್ನಲ್ಲೂ ಇದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಲೀಗಲ್ ಕಾರಣಗಳಿಂದ ಅಫಿಡವಿಟಲ್ಲಿ ಉಲ್ಲೇಖ ಮಾಡಲೇಬೇಕು ಅಂತ ಬಂದಾಗ ಮಾಡಿದ್ದಾರೆ. ಆದರೆ ಗಂಡ ಹೆಂಡತಿ ಅವ್ರ ಜೊತೆಗಿಲ್ಲ. ಚಿಕ್ಕ ವಯಸ್ಸಿಂದನೇ ಅವರು ಬಾಲ್ಯ ವಿವಾಹದಿಂದ ದೂರ ಆಗಿ ಗಂಡ ಹೆಂಡತಿ ಯಾವತ್ತೂ ಕೂಡ ಫ್ಯಾಮಿಲಿಯಲ್ಲಿ ಬಾಳಿಲ್ಲ. ಗುಜರಾತಿ ಮಾಧ್ಯಮಗಳು ಹಾಗೂ ಸಾರ್ವಜನಿಕ ವಲಯದಲ್ಲಿ ಲಭ್ಯವಿರೋ ಮಾಹಿತಿ, ಅವರದ್ರ ಬಗ್ಗೆ ಓಪನ್ ಆಗಿ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಅವ್ರ ಪತ್ನಿ ಇವಾಗಲೂ ಕೂಡ ಜೀವಂತ ಇದ್ದಾರೆ. ಟೀಚಿಂಗ್ ಕೆಲಸ ಮಾಡಿಕೊಂಡು ಸಾಧಾರಣ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನು ನರೇಂದ್ರ ಮೋದಿ ಹಿಂದೂ ಜೀವನ ಶೈಲಿಯನ್ನ ಫಾಲೋ ಮಾಡ್ತಾರೆ. ಮೊದಲ ಬಾರಿಗೆ ಇವರು 1998ರಿಂದ 2001ರ ತನಕ ಗುಜರಾತ್ನ ಬಿಜೆಪಿಯ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ರು. ಆಮೇಲೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 2001ರಿಂದ 2014ರ ತನಕ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ಒಟ್ಟು 13 ವರ್ಷ ಗುಜರಾತ್ನಲ್ಲಿ CM ಆಗಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ಸೀದಾ PM ಹುದ್ದೆಗೆ ಬಂದು ಕೂತವ್ರು ಇನ್ನೂ ಕೂಡ ಕಂಟಿನ್ಯೂಸ್ಲಿ ದೇಶದ PM ಆಗಿದ್ದಾರೆ, ಪ್ರಧಾನಮಂತ್ರಿ
ಮಂತ್ರಿಯಾಗಿದ್ದಾರೆ. 2014ರಿಂದ 19 ತನಕ ಮೊದಲ ಅವಧಿ ಪ್ರಧಾನಿ ಹುದ್ದೆ ಜೊತೆಗೆ ಅನೇಕ ಖಾತೆಗಳನ್ನು ಕೂಡ ನಿಭಾಯಿಸಿದರು. 2019ರಿಂದ ಇಲ್ಲಿ ತನಕ ಮತ್ತೆ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ. ಅಂದರೆ 13 ವರ್ಷ ಮುಖ್ಯಮಂತ್ರಿಯಾಗಿ ಹಾಗೂ 10 ವರ್ಷ ಪ್ರಧಾನಿಯಾಗಿ ಆಡಳಿತದ ಅನುಭವ ಹೊಂದಿದ್ದಾರೆ. ಒಟ್ಟು 25 ವರ್ಷಗಳ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಅನುಭವ ನೋಡೋದಾದರೆ ಖರ್ಗೆ ಅವರಿಗೀಗ 81 ವರ್ಷ ವಯಸ್ಸು, 50 ವರ್ಷಕ್ಕೂ ಅಧಿಕ ರಾಜಕೀಯ ಅನುಭವ ಇವರಿಗಿದೆ. 1972ರಲ್ಲೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. 78ರಿಂದ 80ರ ಟೈಮ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಒಟ್ಟು 9 ಬಾರಿ ಶಾಸಕರಾಗಿದ್ದಾರೆ. 2 ಬಾರಿ MP ಲೋಕಸಭಾ ಸಂಸದರಾಗಿದ್ದಾರೆ. 1 ಬಾರಿ ರಾಜ್ಯಸಭಾ ಸಂಸದರಾಗಿದ್ದಾರೆ. ಅದು ಪ್ರಸಕ್ತ ಲಾಸ್ಟ್ ಟೈಮ್ ಸೋತ್ ಬಳಿಕ. ಕರ್ನಾಟಕ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಗೃಹ ಮಂತ್ರಿಯಾಗೂ ಕೆಲಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಅವರು ಗೃಹ ಮಂತ್ರಿ ಆಗಿದ್ದಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಅಪಹರಣ ಮಾಡಿದ್ರು SM ಕೃಷ್ಣ CM ಆಗಿದ್ದಂಥ ಟೈಮ್ನಲ್ಲಿ. ಇನ್ನು ವೀರಪ್ಪ ಮೊಯ್ಲಿ ಕ್ಯಾಬಿನೆಟ್ನಲ್ಲಿ ಕೈಗಾರಿಕಾ ಮಂತ್ರಿ ಆಗಿದ್ದರು ಖರ್ಗೆ ಅವರು. ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಆಗಿದ್ದಾಗ ಧರಮ್ ಸಿಂಗ್ ಸರ್ಕಾರದಲ್ಲಿ ಸಾರಿಗೆ ಮತ್ತು ಜಲಸಂಪನ್ಮೂಲ ಮಂತ್ರಿಯಾಗೂ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ರಾಷ್ಟ್ರ ರಾಜಕೀಯಕ್ಕೆ ಬಂದು ಕೇಂದ್ರ UPA ಸರ್ಕಾರ ಇದ್ದಾಗ ಕಾರ್ಮಿಕ ಮಂತ್ರಿಯಾದರು. ಹಾಗೆ ರೈಲ್ವೆ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ್ರು. 2016ರಿಂದ 19ರ ನಡುವೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ದಾರೆ. ನಂತರ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು PM ಮೋದಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರೊಫೈಲ್ ಕಂಪ್ಯಾರಿಸನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.